Before entering into the contract, you should enter into an agreement. ಈ ಸ್ಪೆಸಿಫಿಕೇಶನ್ಸ್ ಮೇಲೆ ಯಾರು ಆಥರೈಸ್ಡ್ ಕಾಂಟ್ರಾಕ್ಟ್ರು ಅಥವಾ ಅದರ ಇದಿರ್ತಾರೆ ಕನ್ಸರ್ನ್ ಲೇಬರ್ ಕಾಂಟ್ರಾಕ್ಟ್ಸ್ ಇರ್ತಾರೆ ಮತ್ತು ಇಂಜಿನಿಯರ್ಸ್ ಇರ್ತಾರೆ, ಅವ್ರದ್ದೇ ಫಿರ್ಮ್ಸ್ ಇರ್ತವೆ. ಅದರಡಿ ನೀವು ಅಗ್ರಿಮೆಂಟ್ಗೆ ಎಂಟ್ರಿ ಆದರೆ ಒಳ್ಳೆಯದು. ಯಾಕೆಂದರೆ ನೀವು ನಾಳೆ ಸೈಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ನೀವು ಆಗೋಕ್ಕಿಲ್ಲ. ಅವಾಗ ಇಲ್ಲ ನೀವು ಜವಾಬ್ದಾರಿ ತೊಗೊಂಡು ಮಾಡಿಸಿದ್ರೆ ನಾಳೆ ಹೆಚ್ಚು ಕಡಿಮೆ ಆದರೆ ಅವನು ಮುಂದೆ ಬರಲ್ಲ, ನಿಮಗೆ ತೊಂದರೆ ಆಗ್ತದೆ. ಈಗ ಎಷ್ಟೋ ಆಕ್ಸಿಡೆಂಟ್ಗಳಾಗ್ತವೆ, ಲೈಕ್ ಯಾರಾದರೂ ಲೇಬರ್ಸ್ ಸ್ಲಿಪ್ ಆಗಿ ಬೀಳೋದು, ಇಂಜುರೀಸ್ ಆಗೋದು, ಅಥವಾ ಎಲೆಕ್ಟ್ರಿಕ್ ಕೆಲಸ ಮಾಡುವಾಗ ಇರ್ಬೋದು, ಅಥವಾ ಹೈ ರೈಸ್ಡ್ ಬಿಲ್ಡಿಂಗ್ಸ್ಗೆಲ್ಲ ಏನಾಗ್ತಾರೆ, ಸಾರ್ವೆ ಆಗ್ತಾರೆ, ಪೇಂಟರ್ಸ್ ಆಚೆ ಕಡೆಯಿಂದ ಅವರು ಏನು ಸೇಫ್ಟಿ ಮೆಜರ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಅದೇ ನೀವು ಕಾಂಟ್ರಾಕ್ಟ್ಗೆ ಅಗ್ರಿಮೆಂಟಲ್ಲಿ ಸ್ಪೆಸಿಫೈ ಮಾಡಿ ಅವ್ರಿಗೆ ಓಲ್ ಆ್ಯಂಡ್ ಸೋಲ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಮಾಡಿದರೆ ನಿಮ್ಮ ಜವಾಬ್ದಾರಿ ಇರಲ್ಲ. ನೀವೇನಂದರೆ ಏನು ಕಾಸ್ಟ್ ನೀವು ಅಗ್ರಿಮೆಂಟ್ ಪ್ರಕಾರ ಏನು ಕನ್ಸ್ಟ್ರಕ್ಷನ್ಗೆ ಇದು ಮಾಡಿರ್ತೀರೋ ಅದರ ಪ್ರಕಾರ ನೀವು ಬೇರ್ ಮಾಡಬೇಕೆ ಹೊರತು ಅದರಲ್ಲಿ ಆಗಿರ್ತಕ್ಕಂಥ ಈವೆಂಟ್ಸ್ಗೆ ಯು ಆರ್ ನಾಟ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಅದಕ್ಕೋಸ್ಕರ ಬೆಟರ್ ಆ ಥರ ಕೊಡುವಾಗ ನೀವು ಈ ರೆಸ್ಪಾನ್ಸಿಬಿಲಿಟಿ ಎಲ್ಲ ಅವ್ರಿಗೆ ವಹಿಸ್ಕೊಟ್ಟು ಅದರಂತೆ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದು ನಿಮಗೆ ನಾಳೆ ದಿನ ತೊಂದರೆ ಆಗಲ್ಲ. ಮತ್ತು ಇನ್ನೊಂದು ಇದೆ, ಈಗ ಗ್ರೂಪ್ ಇನ್ಶೂರೆನ್ಸ್ ಅಂತೆಲ್ಲ ಲೇಬರ್ಸ್ಗೆ 10-15 ಮೆಂಬರ್ಸ್ಗೆಲ್ಲ ಲೇಬರ್ಸ್ಗೆ ಗ್ರೂಪ್ ಇನ್ಶೂರೆನ್ಸು ಮಾಡಿಕೊಡ್ತಾರೆ. ನೀವು ಒಂದು ವರ್ಷ ನಿಮ್ಮಲ್ಲಿ ಯಾರಾದರೂ ರೆಗ್ಯುಲರ್ ಆಗಿ 10 ಜನ ಕೆಲಸಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬಿಡಿ. ಇಂಥ ಇದಕ್ಕೆಲ್ಲ ಸೇಫ್ಟಿ ಇರ್ತದೆ. ಓನರ್ ಜವಾಬ್ದಾರಿ. ಹೌದು, ಓನರ್ ಅಥವಾ ಕಾಂಟ್ರಾಕ್ಟರ್ ಇಬ್ಬರು ಮಾಡಿಸ್ಬೋದು. ಕಾಂಟ್ರಾಕ್ಟರ್ ಕೂಡ ಮಾಡಿಸ್ಬೋದು, ಅದೇನು ಹೆಚ್ಚಿಗೆ ಕಾಸ್ಟ್ ಆಗಲ್ಲ. ಅದೆಲ್ಲ ಗೌರ್ಮೆಂಟಲ್ಲಿ ಅಂಥ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಈಗ ಕಂಪ್ನಿ ಇನ್ಶೂರೆನ್ಸ್ ಕಂಪ್ನೀಸ್ ಕೂಡ ಮುಂದೆ ಬಂದು ಕೊಟ್ಟಿದೆ ಈಗ.